ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. 1 Corinthians 2 chapter 1 and 2 verse. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ತೀರ್ಮಾನಿಸಿಕೊಂಡೆನು. ಓಕೆ, ನೆಕ್ಸ್ಟ್. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವನು, ಬಹು ನಡುಗುವನು ಆಗಿದ್ದೆನು. ಓಕೆ, ನೆಕ್ಸ್ಟ್. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸ್ತೇನೆ. ಪ್ರೈಸ್ ಗಾಡ್. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ. ಓಕೆ, ಇಲ್ಲಿ ಅಪೊಸ್ತಲ ಪೌಲ್ ಹೇಳುತ್ತಾನೆ, ನಾನು ನಿಮ್ಮ ಬಳಿಗೆ ಬಂದಾಗ ನಾನು ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ನಿಮ್ಮ ಬಳಿಗೆ ನಾನು ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಅಲ್ಲದೆ ಬೇರೆ ಏನನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ನಾನು ತೀರ್ಮಾನ ಮಾಡಿದೆ. ಬಟ್ ಆತನ ಓನ್ ಜ್ಞಾನ, ಆತನ ಓನ್ ಎಕ್ಸ್ಪೀರಿಯನ್ಸ್ ಆತನು ಆಧಾರ ಮಾಡಿಕೊಳ್ಳಿಲ್ಲ. ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನು. ದ ಕ್ರಾಸ್ is the foundation of Christianity. Without cross, no redemption. ಕ್ರೂಜೆಯ ಮರಣ ಇಲ್ಲ ಅಂತ ಹೇಳಿದ್ರೆ ನಮಗೆ ವಿಮೋಚನೆ ಇಲ್ಲ. ಇಟ್ಸ್ ದ ಫೌಂಡೇಶನ್. ಯಾವಾಗ ನಮಗೆ ಫೌಂಡೇಶನ್ ಅರ್ಥ ಆಗ್ತದೆ, ಉಳಿದೆಲ್ಲ ಸಂಗತಿಗಳು ಅರ್ಥ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ನಮ್ಮಲ್ಲಿ ಆ ಮನೆಗೆ ಒಂದು ಅಸ್ಥಿವಾರ ಬೇಕು, ಫೌಂಡೇಶನ್ ಬೇಕು. ಫೌಂಡೇಶನ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಗಾಳಿ ಬಂದಾಗ ಅದು ಬೀಳ್ತದೆ. ಕ್ರೈಸ್ತತ್ವ ಎಂಬುವಂಥದ್ದು ಅಭಿಪ್ರಾಯಗಳ ಮೇಲೆ ಕಟ್ಟಲ್ಪಡುವಂಥದ್ದಲ್ಲ. ಕ್ರೈಸ್ತತೆ ಎಂಬುವಂಥದ್ದು ಪ್ರಕಟಣೆಯ ಮೇಲೆ ಕಟ್ಟಲ್ಪಡುವಂಥದ್ದು. ಇಟ್ ಇಸ್ ದ ರೆವಲ್ಯೂಷನ್. ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್ ಥ್ರೂ ಯರ್ ಸೆನ್ಸ್ ನಾಲೆಜ್ ಅಥವಾ ರೈಮಿಂಗ್ ವರ್ಡ್ಗಳ ಮೇಲೆ ಅಲ್ಲ. You can understand God through the revelation knowledge. ಪ್ರಕಟಣಾ ಜ್ಞಾನದ ಮೂಲಕ ನೀನು ದೇವರನ್ನು ತಿಳಿದುಕೊಳ್ಳುತ್ತಿ. ನಿನ್ನ ಇಂದ್ರಿಯಗಳಿಗೆ ಅದು ಫಾರಿನ್ ಲ್ಯಾಂಗ್ವೇಜ್, ನಿನ್ನ ಆತ್ಮಕ್ಕೆ ಅದು ನೇಟಿವ್ ಲ್ಯಾಂಗ್ವೇಜ್. Christianity is not a religion. Christianity is a relationship with God. ಮತ್ತು ಕ್ರೂಜೆಯ ಮೂಲಕ ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿ ನಾವು ಜೀವಿಸ್ತೇವೆ. 3 ರೀತಿಯ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. 3 ರೀತಿಯ ವ್ಯಕ್ತಿಗಳು. ಒಂದು ಆತ್ಮಿಕ ವ್ಯಕ್ತಿ, ಮತ್ತೊಂದು ಶಾರೀರಿಕ ವ್ಯಕ್ತಿ, ಇನ್ನೊಬ್ಬ ಪ್ರಾಪಂಚಿಕ ವ್ಯಕ್ತಿ. ಪ್ರಾಪಂಚಿಕ, ದ ನ್ಯಾಚುರಲ್ ಮ್ಯಾನ್, ಕಾರ್ನಲ್ ಮ್ಯಾನ್ and spiritual man. Spiritual man understand all these things. Spiritually ನೀವು ಡೆವಲಪ್ ಆಗುವಂಥದ್ದು, ಜೀವಿಸುವಂಥದ್ದು, ದಟ್ ಈಸ್ ಯುವರ್ ಡಿಸಿಷನ್, ನಿನ್ನ ತೀರ್ಮಾನ. ಈ ಕಾರ್ನಲ್ ಮ್ಯಾನ್ ಅಂಡ್ ನ್ಯಾಚುರಲ್ ಮ್ಯಾನ್ ಇಸ್ ದ ಸೇಮ್. ಓಕೆ, ವ್ಯತ್ಯಾಸ ಏನಂತ ಹೇಳಿದ್ರೆ, ನ್ಯಾಚುರಲ್ ಮ್ಯಾನ್ ಅಂತ ಹೇಳಿದ್ರೆ ಅವನು ಬಾರ್ನ್ ಅಗೇನ್ ಆಗದವನು, ಅವನಲ್ಲಿ ದೇವರ ಆತ್ಮನೇ ಇಲ್ಲ. ಕಾರ್ನಲ್ ಮ್ಯಾನ್ ಅಂತ ಹೇಳಿದ್ರೆ ಅವರು ಬಾರ್ನ್ ಅಗೇನ್ ಆಗಿದ್ದಾರೆ, ಟಂಗ್ಸಲ್ಲಿ ಮಾತಾಡ್ಬೋದು, ಪವಿತ್ರ ಆತ್ಮನ ವರಗಳಲ್ಲಿರ್ಬೋದು, ಬಟ್ ಹೀ ಈಸ್ ಎ ಸೆನ್ಸ್ ರೂಲ್ಡ್ ಮ್ಯಾನ್. ಅಂದರೆ ಶರೀರಕ್ಕೆ 5 ಇಂದ್ರಿಯಗಳಿವೆ, ಆ ಇಂದ್ರಿಯಗಳಿಂದ ಆಳಲ್ಪಡುವ ವ್ಯಕ್ತಿ. ಅಂದರೆ ಆತ್ಮದಿಂದ ನಡೆಸಲ್ಪಡುವ ವ್ಯಕ್ತಿ ಅಲ್ಲ.
ಪ್ರತಿಯೊಂದು ದೇವರ ವಾಕ್ಯವನ್ನು ಆತನು ಶಾರೀರಿಕ ವ್ಯೂ ಪಾಯಿಂಟಲ್ಲಿ ಆತನು ಇಂಟರ್ಪ್ರೆಟ್ ಮಾಡುತ್ತಾನೆ. ಎವ್ರಿ ಮೆಸೇಜ್ ಆತನು ಇಂಟರ್ಪ್ರೆಟ್ ಮಾಡುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಥ್ರೂ ದ ಸೆನ್ಸ್ ನಾಲೆಜ್. ಬಟ್ ಸ್ಪಿರಿಚುವಲ್ ನಾಲೆಜ್ ಏನಂತ ಹೇಳಿದರೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಪ್ರೇಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ 5ನೇ ವಚನದಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, 1 Corinthians 2:5, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನ. See, so that your faith might not be based on human wisdom, but on God's power. Human wisdom, ಮನುಷ್ಯ ಜ್ಞಾನ, ಸೆನ್ಸ್ ನಾಲೆಜ್ ಅಂದರೆ ಇಂದ್ರಿಯಗಳ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು, ಮನವೊಲಿಸುವ ಎಂಟರ್ಟೈನ್ ವರ್ಡ್ ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನು ಪ್ರಯೋಗಿಸ್ತೇನೆ. ನೀವು ಪೌರ್ನ್ ಅಗೇನ್ ಆಗುವಾಗ ದ ಬೈಬಲ್ ಹೇಳ್ತದೆ, ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಯು ಆರ್ ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಪ್ರೇಸ್ ಗಾಡ್. ಸ್ಪಿರಿಚುವಲ್ ಮ್ಯಾನ್ ಅಂತ ಹೇಳಿದರೆ ಅವನು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆಂದು 24/7 ಮೆಡಿಟೇಟ್ ಮಾಡುತ್ತಾನೆ. ಸ್ಪಿರಿಚುವಲ್ ಮೈಂಡ್ ಈಸ್ ಲೈಫ್ ಇನ್ ಪೀಸ್. ಜೀವ ಮತ್ತು ಮನಃಶಾಂತಿ. ಅದು ಕನ್ಫ್ಯೂಷನ್ ಮನಸ್ಸಲ್ಲ, ಅದು ಗಲಿಬಿಲಿಯ ಮನಸ್ಸಲ್ಲ, ಅದು ಸಮಾಧಾನದ ಮನಸ್ಸು. ಸಮಾಧಾನದ ಮನಸ್ಸು. ಇಟ್ ಇಸ್ ಅ ಸ್ಪಿರಿಚುವಲ್ ಮೈಂಡ್. ಓಕೆ. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನಾನು ನಿಮ್ಮ ಹತ್ರ ಮಾತಾಡುವಾಗ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳಲಿಲ್ಲ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿದ್ದೇನೆ. ಬೋಧನೆಯಲ್ಲಿ ಪ್ರಸಂಗದಲ್ಲಿ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲ. ಪ್ರೀಚಿಂಗ್ ಅಂತ ಹೇಳಿದರೆ ಇಟ್ ದ ವರ್ಡ್ ಆಫ್ ಫೇತ್. ನೀನು ಫೇತಲ್ಲಿ ಮಾತಾಡುವಂಥದ್ದು. ದೇರ್ ಇಸ್ ಪವರ್ ಇನ್ ಯೋರ್ ವರ್ಡ್. ನಿನ್ನ ಮಾತುಗಳಲ್ಲಿ ಶಕ್ತಿ ಇದೆ. ನೀನು ಫೇತಲ್ಲಿ ಮಾತಾಡುತ್ತಿರುವಾಗ ಅನೇಕರಿಗೆ ಕನ್ವಿಕ್ಷನ್ ಉಂಟಾಗುತ್ತದೆ. ಯಾಕಂದರೆ ನಿನ್ನ ಒಳಗಿಂದ ನದಿಗಳು ಉಕ್ಕಿ ಹರಿಯುತ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸತ್ಪುರುಷನ ನುಡಿಯು ಅದು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ ಅಂತ ಹೇಳ್ತದೆ. ಯು ರಿಲೀಸಿಂಗ್ ಲೈಫ್. ನಿನ್ನ ಜೀವವನ್ನು ಮಾತಾಡುತ್ತೆ. ನೀನು ಮಾತಾಡುತ್ತಿರುವಾಗ ಅನೇಕರು ಹೀಲ್ ಆಗ್ತಾರೆ. ನೀನು ಮಾತಾಡುತ್ತಿರುವಾಗ ಅನೇಕರು ಕನ್ವಿಕ್ಷನ್ಗೆ ಬರುತ್ತಾರೆ. ನೀನು ಆತ್ಮದಿಂದ ಮಾತಾಡುವಾಗ ಅದು ಆತ್ಮಕ್ಕೆ ಟಚ್ ಆಗ್ತದೆ. ನೀನು ಮನಸ್ಸಿನಿಂದ ಮಾತಾಡುವಾಗ ಅದು ಮನಸ್ಸಿಗೆ ಮಾತ್ರ ಹೋಗ್ತದೆ. ನೀನು ಆತ್ಮೆಯಿಂದ ಮಾತಾಡುವಾಗ ಆತ್ಮಕ್ಕೆ ಸಮಥಿಂಗ್ ಕೃಪೆ ವರ್ಗಾವಣೆ ಆಗ್ತದೆ. ಬಟ್ ಆತ್ಮಿಕವಾಗಿ ಜೀವಿಸುವಂಥದ್ದು ಅದು ನಿನ್ನ ತೀರ್ಮಾನ. ಆ ತೀರ್ಮಾನ, ದಟ್ ಇಸ್ ಯುವರ್ ಡಿಸಿಷನ್. ಅನೇಕರು ಇದನ್ನು ಜೀವಿಸಲಿಕ್ಕೆ ತೀರ್ಮಾನ ಮಾಡೋದಿಲ್ಲ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ದೇವರು ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ, ನೀನು ಬೆಚ್ಚಗೂ ಅಲ್ಲ. ನೀನು ತಣ್ಣಗೂ ಅಲ್ಲ, ಬೆಚ್ಚಗಲ್ಲ, ನಿನ್ನನ್ನು ನಾನು ಕಾರಿ ಬಿಡುತ್ತೇನೆ ಹೇಳ್ತಾನೆ. ನೀನು ತಣ್ಣಗಿದ್ರೆ ಒಳ್ಳೆದಿತ್ತು, ಬೆಚ್ಚಗಿದ್ರೆ ಒಳ್ಳೆದಿತ್ತು. ನೀನು ಉಗುರು ಬೆಚ್ಚ ಆಗಿದ್ದಿ. ಈಚೆ ಲೋಕ, ಈಚೆ ಆತ್ಮಿಕತೆ ನಡುವಿನಲ್ಲಿ ಇಟ್ ಇಸ್ ವೆರಿ ಡೇಂಜರ್. ಇಟ್ ಇಸ್ ವೆರಿ ಡೇಂಜರ್. ಓಕೆ. ಈ ವ್ಯಕ್ತಿಗಳು ಯಾವಾಗಲೂ ಡೇಂಜರ್ ಝೋನಲ್ಲಿರುತ್ತಾರೆ. ಈಚಿಂದ ಸತ್ಯವನ್ನು ತಿಳಿಯದಿದ್ದರೆ ಒಳ್ಳೆದಿತ್ತು ಅಂತ ಹೇಳ್ತಾರೆ ಕೆಲವರಿಗೆ. ಓಕೆ. ಅವರಿಗೆ ಸತ್ಯ ಗೊತ್ತು, ಅವರಿಗೆ ದೇವರ ವಾಕ್ಯ ಗೊತ್ತು. ದೇ ಡೋಂಟ್ ವಾಂಟ್ ಟು ಟೇಕ್ ಎ ಡಿಸಿಷನ್. ಅವರಿಗೆ ಜೀವಿಸಲಿಕ್ಕೆ ಬೇಡ. ದೇ ಡೋಂಟ್ ಲೈಕ್ ಗಾಡ್ಸ್ ನಾಲೆಜ್. ಅವರಿಗೆ ದೇವರ ಜ್ಞಾನ ಇಷ್ಟ ಇಲ್ಲ. ದೇ ಡೋಂಟ್ ಲೈಕ್ ಗಾಡ್ಸ್ ನಾಲೆಜ್. 'God's knowledge. 'Okay. 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 'God's knowledge. 'Okay.
ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ರೈಮಿಂಗ್ ವರ್ಡ್ನ ಮೇಲೆ ಆಧಾರಗೊಳ್ಳದೆ, ಫಿಲಾಸಫಿಯ ಮೇಲೆ ಆಧಾರಗೊಳ್ಳದೆ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕು. ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಉಪಯೋಗಿಸದೆ, ದೇವರ ಆತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನು ಪ್ರಯೋಗಿಸ್ತೇನೆ. ನಿಮ್ಗೆ ಗೊತ್ತಾ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವೆ. ವೆನ್ ಯು ಸ್ಪೀಕ್ ಫ್ರಮ್ ಯುವರ್ ಸ್ಪಿರಿಟ್, ಅನೇಕರು ಕಂಫರ್ಟ್ ಆಗುತ್ತಾರೆ, ಅನೇಕರು ಸಂತೈಸಲ್ಪಡ್ತಾರೆ. ನೀನು ಸಮಥಿಂಗ್ ವರ್ಗಾವಣೆ ಮಾಡುತ್ತೀನಿ ಅವರ ಜೀವಿತದಲ್ಲಿ. ಅವರಿಗೆ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತದೆ, ಸ್ಪಿರಿಚುವಲ್ ಆತ್ಮಿಕ ಗ್ರಹಿಕೆ ಉಂಟಾಗುತ್ತದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಆತ್ಮಿಕ ಮನಸ್ಸು ಅದು ಜೀವ ಮತ್ತು ಮನಃಶಾಂತಿ. ರೋಮನ್ಸ್ 8:7 ರೋಮನ್ಸ್ 8:7 ನಾವು ಓದಿ ನಮಗೆ ಸಿಗ್ತದೆ. ರೋಮನ್ಸ್ 8:7 ದ ಮೈಂಡ್ ಸೆಟ್ ಆಫ್ ದ ಫ್ಲೆಶ್ ಇಸ್ 6ರಲ್ಲಿ ಓದುವ. ನೌ ದ ಮೈಂಡ್ ಸೆಟ್ ಆಫ್ ದ ಫ್ಲೆಶ್ ಇಸ್ ಡೆತ್, ಬಟ್ ದ ಮೈಂಡ್ ಸೆಟ್ ಆಫ್ ದ ಸ್ಪಿರಿಟ್ ಇಸ್ ಲೈಫ್ ಅಂಡ್ ಪೀಸ್. Now the mind, man is a spirit, we have a soul, we live in this body. ಈ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಮ್ಮ ಆತ್ಮಕ್ಕೆ ಮತ್ತು ಶರೀರಕ್ಕೆ ನಡುವಿನಲ್ಲಿ ಒಂದು ಬ್ರಿಡ್ಜ್ ಇದೆ, ಅದೇ ನಮ್ಮ ಮೈಂಡ್. ಅದು ನಮ್ಮ ಮೈಂಡ್, ವಿಲ್ ಅಂಡ್ ಎಮೋಷನ್. ನಿಮ್ಮ ಮೈಂಡನ್ನು ಆತ್ಮಿಕವಾಗಿ ನಿಮ್ಮ ಗೇಟ್ ವಾಲನ್ನು ಓಪನ್ ಮಾಡ್ತೀರೋ ಅಥವಾ ಆತ್ಮಿಕವಾಗಿ ನೀವು ಗೇಟ್ ವಾಲ್, ನಿಮ್ಮ ಮೈಂಡ್ ಬ್ರಿಡ್ಜನ್ನು ನೀವು ಮುಚ್ಚುತ್ತೀರೋ. ಎಷ್ಟು ನೀವು ಲೌಕಿಕ ಸಂಗತಿಗಳನ್ನು ನೀವು ಇಂಟ್ರೆಸ್ಟಲ್ಲಿ ಇರುತ್ತೀರಿ, ನಿಮ್ಮ ಮೈಂಡ್ ಸ್ಪಿರಿಚುವಲಿ ಬ್ಲಾಕ್ ಆಗುತ್ತದೆ. ನೀವು ಯಾವಾಗಲೂ ಸೆನ್ಸ್ ನಾಲೆಜಲ್ಲಿ ನೋಡ್ತೀರಿ. ಇವನ್ ಯು ಬಾರ್ನ್ ಅಗೇನ್, ನಿಮ್ಮಲ್ಲಿ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಇರ್ಬೋದು, ಪವಿತ್ರಾತ್ಮ ವರಗಳಿರ್ಬೋದು, ವರ್ಡ್ ಆಫ್ ನಾಲೆಜ್ ಅಥವಾ ಟಂಗ್ಸಲ್ಲಿ ಮಾತಾಡ್ಬೋದು. ಬಾರ್ನ್ ಅಗೇನ್, ಅದು ಹೊಸದಾಗಿ ಹುಟ್ಟಿದ ವ್ಯಕ್ತಿ ಕ್ರಿಸ್ತನಲ್ಲಿ ಯಾರಾಗಿದ್ದಾನೆ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಈಗೋ ಪೂರ್ವ ಸ್ಥಿತಿ ಹೋಯಿತು. ಈಗೋ ಅಂದರೆ ನೋಡು, ಎಲ್ಲವೂ ನೂತನವಾಯಿತು. ಇದು ದೇವರಿಂದ ಆದದ್ದು. ಪೂರ್ವ ಸ್ಥಿತಿ ಹೋಯಿತು. ನೀನು ಅದನ್ನು ಪುನಃ ಥಿಂಕ್ ಮಾಡಿ, ಪುನಃ ಮೆಡಿಟೇಟ್ ಮಾಡು, ಪುನಃ ಅದನ್ನು ವಿಜುವಲೈಸ್ ಮಾಡಬೇಕು. ಪುನಃ ನೀನು ಒಳಗಿನ ಕಣ್ಣುಗಳಿಂದ ನೋಡಬೇಕು. ಅಂಟಿಲ್ ಲೈಟ್ ಕಮ್ಸ್ ಇನ್ ಯೋರ್ ಸ್ಪಿರಿಟ್, ಅಂಟಿಲ್ ನಿನ್ನ ಜೀವಿತದ ಒಂದು ಭಾಗ ಆಗುವ ತನಕ ಅದನ್ನು ಮೆಡಿಟೇಟ್ ಮಾಡಬೇಕು. ಯಾವಾಗ ನೀವು ಮೆಡಿಟೇಟ್ ಮಾಡುತ್ತಿ, ಯಾವಾಗ ನೀವು ಥಿಂಕ್ ಮಾಡುತ್ತಿ, ಯಾವಾಗ ನೀವು ಆಲೋಚನೆ ಮಾಡ್ತೀವಿ, ಯಾವಾಗ ನಿಮಗೆ ಪ್ರಕಟಣೆ ಆಗ್ತದೆ ದೇವರ ವಾಕ್ಯ ನಿನ್ನ ಒಳಗೆ, ಅದು ಜೀವವಾಗ್ತದೆ. ನಿನ್ನ ಮೆಂಟಲ್ ಸ್ಟ್ರಾಂಗ್ ಹೋಲ್ಡ್ ಅದು ಮುರಿಯಲ್ಪಡ್ತದೆ. ಅದು ನಿನಗೆ ಲೈಫ್ ಕೊಡ್ತದೆ, ಅದು ನಿನಗೆ ಸಮಾಧಾನ ಕೊಡ್ತದೆ. ಅದಕ್ಕೆ ಜಾನೋಕ್ತಿ 4ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ಬರೆಯಲ್ಪಟ್ಟ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಲೈಫ್, ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ನೆಕ್ಸ್ಟ್ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಯಾಕೆ ನಾವು ಜಾಗ್ರತೆಯಿಂದ ಕಾಪಾಡು? ಒಂದು, ನಿನಗೆ ಪ್ರಕಟಣೆ ಆಯಿತು, ಯು ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್. ನೀನೊಬ್ಬ ರೆಸ್ಪಾನ್ಸಿಬಲ್, ನೀನೊಬ್ಬ ಜವಾಬ್ದಾರಿಯ ವ್ಯಕ್ತಿ ಆ ಪ್ರಕಟಣೆಯನ್ನು ಇತರರಿಗೆ ಶೇರ್ ಮಾಡಲಿಕ್ಕೆ. ಯು ಕ್ಯಾನಾಟ್ ಲಿವ್ ಎ ಸೆಲ್ಫಿಶ್ ಲೈಫ್. ನೀನು ಸ್ವಾರ್ಥದ ಜೀವಿತ ಜೀವಿಸ್ತಿದ್ದೆ. ಯು ಆರ್ ಎ ಕಾರ್ನಲ್ ಪರ್ಸನ್. ನಿನಗೆ ದೇವರು ಏನು ಕೊಟ್ಟಿದ್ದಾನೆ, ಯು ಮಸ್ಟ್ ಪ್ರೀಚ್ ಅಂಡ್ ಯು ಮಸ್ಟ್ ಶೇರ್. ಕೇವಲ ನಿನಗೋಸ್ಕರ ಜೀವಿಸ್ತಾ ಇದ್ದೆ ರಿಲಿಜಿಯಸ್ ಕ್ರೈಸ್ತನಾಗಿ, ಯು ಆರ್ ಎ ಡೇಂಜರ್ ಮ್ಯಾನ್. ನಿನ್ನೆ ಒಬ್ಬ ಸಹೋದರಿ ನನ್ನ ಹತ್ರ ಬಂದು, ನಮ್ಮ ಸಭೆಯವರು ಒಬ್ಬರು ಕರ್ಕೊಂಡು ಬಂದರು ಮೀಟ್ ಆಗಲಿಕ್ಕೆ. ಸಹೋದರಿ ಹೇಳಿದರು, ನನಗೆ ಕಾಲಿನಲ್ಲಿ ನೋವಿತ್ತು. ಎವ್ರಿ ಟೈಮ್ ನಾನು ಮಾತಾಡ್ತಾ ಇದ್ದೆ, ಆ ನೋವು ನನ್ನನ್ನು ಬಿಟ್ಟು ಹೋಗ್ತಾ ಇತ್ತು, ಪುನಃ ಬರ್ತಿತ್ತು. ಪುನಃ ನಾನು ಮಾತಾಡ್ತಾ ಇದ್ದೆ. ಈಗ 6 ತಿಂಗಳು ಹೋಯಿತು, ಮಾತಾಡ್ತಿದ್ದೆ, ಬಿಟ್ಟು ಹೋಗ್ತಾ ಇದ್ದು, ಪುನಃ ಬರ್ತಿತ್ತು. ಆಗ ರಿಲೀಫ್ ಆಗ್ತಿತ್ತು. ಹೀಗೆ ಆಗುದಿಲ್ಲ ಅಂತ ಹೇಳಿದ್ರೆ ಮಂಗಳೂರು ಫಾದರ್ ಮುಲ್ ಹಾಸ್ಪಿಟಲ್ಗೆ ಯಾಕೆ ಹೋದರು? ಆ್ಯಕ್ಚುಲಿ ಯಾಕೆ ಉಡುಪಿಗೆ ಹೋಗುವುದು, ಫಾದರ್ ಮುಲ್ ಹಾಸ್ಪಿಟ್ಲಿಗೆ ಹೋದರು. ಅಲ್ಲಿ ಕೂತ್ಕೊಂಡಲ್ಲಿ ಒಬ್ಬ
ಕಿಡ್ನಿ ಪೇಷಂಟ್ ಅಲ್ಲಿ ಕೂತ್ಕೊಂಡಿದ್ರು. ಇಮಿಡಿಯೇಟ್ಲಿ ಅವರು ಇವರಿಗೆ ಸ್ವಾರ್ಥೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ದೇವರು ನನಗೆ ಹೇಗೆ ಹೀಲ್ ಮಾಡಿದ ಅಂತ. ಅವರಿಗೊಂದು 15 ನಿಮಿಷ ಮಾತಾಡುವಾಗ ಇವರ ಗಂಟು ನೋವು ಬಿಟ್ಟು ಹೋಯಿತು. 15 ನಿಮಿಷ ಮಾತಾಡುವಾಗ ಈಕೆಗೆ ದೇವರು ಹೇಗೆ ಹೀಲ್ ಮಾಡಿದ್ದ ಅದನ್ನು ಶೇರ್ ಮಾಡುವಾಗ ಈಕೆಯ ಗಂಟು ನೋವು ಪರ್ಮನೆಂಟ್ ಬಿಟ್ಟು ಹೋಯಿತು, ಮತ್ತೆ ಬರಲಿಲ್ಲ. ಪ್ರಿಯರೇ, ಕೇವಲ ನೀವು ಅರಿಕೆ ಮಾಡುತ್ತೀರಿ, ದೇವರು ನಿಮಗೆ ಏನು ಉಪಕಾರಗಳನ್ನು ಮಾಡಿದಾನೋ, ದೇವರು ನಿಮಗೆ ಏನು ಪ್ರಕಟಣೆಗಳನ್ನು ಕೊಟ್ಟಿದ್ದಾನೋ ಅದನ್ನು ಇತರರಿಗೆ ಶೇರ್ ಮಾಡಿರಿ. ನಿಮ್ಮಷ್ಟಿಗೆ ಇಡಬೇಡ್ರಿ. ನಿಮ್ಮಷ್ಟಿಗೆ ಇಡುವುದಂದರೆ ನೀವು ಸ್ವಾರ್ಥಿಗಳು. ಔಟ್ವರ್ಡ್ ಫೋರ್ಸ್ ಅದು ನಿಮ್ಮನ್ನು ಪುನಃ ಒಳಗೆ ನುಗ್ಗಲಿಕ್ಕೆ ನೋಡ್ತದೆ. ಇದು ನನ್ನ ಕೆಲಸ ಅಲ್ಲ, ನಾನು ಏನಾದರೂ ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದನ್ನು, ನಿನಗೇನು ಪ್ರಕಟಣೆ ಆಗಿದೆ ಅದನ್ನು ಶೇರ್ ಮಾಡಿ. ಆಪರ್ಚುನಿಟಿಯನ್ನು ದೇವರು ಓಪನ್ ಮಾಡ್ತಾನೆ. ನೀನು ಏನು ಜೀವಿಸ್ತೀಯ ಅದನ್ನು ಶೇರ್ ಮಾಡಿರಿ. ಪ್ರಸಂಗ ಅಂದರೆ ಕೇವಲ ಬರೆದು ಅಲ್ಲ, ಶೇರ್ ಮಾಡಿರಿ. ಯು ಆರ್ ರಿಲೀಸಿಂಗ್ ಲೈಫ್. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಮನವೊಲಿಸುವ ವಾಕ್ಯಗಳನ್ನು ಪ್ರಯೋಗಿಸದೆ ದೇವರಾತ್ಮನ ಶಕ್ತಿಯನ್ನು ತೋರಿಸುವ ಮಾತುಗಳನ್ನು ನಾನು ಪ್ರಯೋಗಿಸ್ತೇನೆ. ದೇವರಾತ್ಮನ ಶಕ್ತಿ. ನೀವು ಮಾತಾಡುತ್ತಿರುವಾಗ ಆರೋಗ್ಯದ ನದಿ ನಿಮ್ಮ ಮೂಲಕ ಹರಿಯುತ್ತದೆ. ಫಸ್ಟ್ ಅದು ನಿಮ್ಮನ್ನು ಹೀಲ್ ಮಾಡ್ತದೆ. ಅಪೊಸ್ತಲ ಪೌಲ ಹೇಳ್ತಾನೆ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯೇನು, ಮುಂದಿನ ಗತಿ ಅಲ್ಲ. ಮೊದಲು ಹೀಲ್ ಆದದ್ದು ಇವರು ಶೇರ್ ಮಾಡಿದಾಗ. ನೀವು ಶೇರ್ ಮಾಡೋದು, ಯು ಆರ್ ಸ್ಪೀಕಿಂಗ್ ಫ್ರಮ್ ಯರ್ ಸ್ಪಿರಿಟ್. ನಿಮ್ಗೆ ಏನು ದೇವರು ಪ್ರಕಟಣೆ ಕೊಟ್ಟಿದ್ದಾನೆ. ಮೇ ಬಿ ನಿಮಗೆ ಪ್ರಕಟಣೆಗೆ ವಿರುದ್ಧವಾಗಿ ಅನೇಕ ಕ್ರಿಟಿಸಿಸಮ್ ಬರ್ಬೋದು. ದಟ್ ಇಸ್ ದ ಡಿಮನ್ಸ್. ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸ್ತಾವೆ. ಅವರಿಗೆ ಇರಿಟೇಟ್ ಆಗ್ತದೆ, ಅವರ ಆತ್ಮಕ್ಕೆ ಇರಿಟೇಟ್ ಆದಾಗ, ಅವರಲ್ಲಿರುವ ದುರಾತ್ಮಗಳಿಗೆ ಅದು ಇರಿಟೇಟ್ ಆಗ್ತದೆ ನೀವು ಮಾತಾಡುವಾಗ. ಬಟ್ ಡಸಂಟ್ ಮ್ಯಾಟರ್, ಯಾರು ಕ್ರಿಟಿಸೈಸ್ ಮಾಡಿದ್ರು ಏನು ಮಾಡಿದ್ರು ಅದು ನಿಮ್ಮನ್ನು ಆಳ್ಲಿಕ್ಕೆ ಆಗುದಿಲ್ಲ. ಯು ಸ್ಪೀಕ್. ನೀನು ಮಾತಾಡು, ನೀನು ಹೇಳಲೇಬೇಕು. ಗದರಿನ ಸೀಮೆಯಲ್ಲಿ ಒಬ್ಬ ವ್ಯಕ್ತಿ ದವ್ವ ಪೀಡಿತ ಹೀಲಾದ. ಯೇಸುವೆ, ನಾನು ನಿನ್ನೊಟ್ಟಿಗೆ ಬರುತ್ತೇನೆ. ಯೇಸು ಹೇಳಿದ, ಹೋಗು, ದೇವರು ನಿನ್ನನ್ನು ಕರುಣಿಸಿ ನಿನಗೆ ಎಂಥ ಉಪಕಾರಗಳನ್ನು ಮಾಡಿದಾನೋ ಅದು ನಿನ್ನ ಜನರಿಗೆ, ಆಪ್ತರಿಗೆ ಹೋಗಿ ಹೇಳು. ಯಾಕೆ ಹೇಳು? ಹೋದ ದುರಾತ್ಮ ಪುನಃ ಬರುವುದಲ್ಲ. ಅವರು ಯಜ್ಞದ ಕುರಿಯದ ತನ್ನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರು ಸೈತಾನನ್ನು ಜಯಿಸಿದರು ಅಂತ ಬೈಬಲ್ ಹೇಳ್ತದೆ. ರೈಟ್. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು 11ನೇ ವಚನ ಓದಿದ್ರೆ ನಮಗೆ ಸಿಗ್ತದೆ. ಪ್ರಕಟಣೆ ಗ್ರಂಥ, ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. And they overcame and conquered him because of the blood of the Lamb and because of the word of their testimony. Word of their testimony. They overcame. ಜಯಿಸಿದರು. ಪ್ರಿಯರೇ, ನಿಮ್ಮ ಟೆಸ್ಟಮನಿ, ದೇವರು ನಿಮಗೆ ಏನು ಉಪಕಾರಗಳನ್ನು ಮಾಡಿದಾನೋ, ನಿಮಗೆ ಏನು ದೇವರು ಪ್ರಕಟಿಸಿದಾನೋ ಅದನ್ನು ಮುಚ್ಚಿಡಬೇಡ್ರಿ. ಅದನ್ನು ಇತರರಿಗೆ ಶೇರ್ ಮಾಡಿರಿ. ಯು ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್. ನೀನು ಜವಾಬ್ದಾರಿ. ಕೇವಲ ರೆಸ್ಪಾನ್ಸಿಬಲ್ ಅಂತ ಮಾಡಬೇಡ್ರಿ. ಬಿ ಫೇತ್ಫುಲ್ ಟು ಗಾಡ್. ಇಫ್ ಯು ಲವ್ ಗಾಡ್, ಯು ವಿಲ್ ಶೇರ್ ದ ಗಾಸ್ಪೆಲ್. ಸ್ವಾರ್ಥೆಯನ್ನು, ಒಳ್ಳೆಯ ಸುದ್ದಿಯನ್ನು ನೀವು ಇತರರಿಗೆ ಶೇರ್ ಮಾಡ್ತೀರಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀರಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ನೀವು ಬುದ್ಧಿ ಹೇಳ್ತೀರಿ, ಉಪದೇಶ ಮಾಡ್ತೀರಿ. ಕೇವಲ ನೀವು ನಿಮಗೋಸ್ಕರ ಜೀವಿಸ್ತಾ ಇದ್ದೀರಿ. ಸತ್ಯವೇದವನ್ನು ಕೇವಲ ಎಂಟರ್ಟೈನ್ ಆಗಿ ತೆಗೆದುಕೊಳ್ಬೇಡ್ರಿ. ಓಕೆ, ಕೇವಲ ಮನವೊಲಿಸುವ ಮಾತುಗಳಲ್ಲ, ರೈಮಿಂಗ್ ವರ್ಡ್ಗಳಲ್ಲ, ವಾಕ್ಚಾತುರ್ಯ ಅಲ್ಲ. ಕೆಲವರು ತುಂಬ ಮಾತಾಡ್ತಾರೆ, ಒಬ್ಬ ಕೂಡ ದೇವರ ಕೊಳೆಗೆ ತಿರುಗುವುದಿಲ್ಲ. ಕೆಲವರಿಗೆ ಪಾಪ ಮಾತಾಡಲಿಕ್ಕೆ ಬರುವುದಿಲ್ಲ. ಅವ್ರು ಸಿಂಪಲ್ ಒಂದು 2 ವರ್ಡ್ ಹೇಳಿದ್ರು ಆ ವ್ಯಕ್ತಿ ಕನ್ವಿಕ್ಷನ್ ಆಗ್ತದೆ. ದೇ ಆಲ್ವೇಸ್ ಡಿಪೆಂಡ್ ಅಪಾನ್ ದ ಹೋಲಿ ಸ್ಪಿರಿಟ್. ನೀನು 1000 ಮಾತಾಡಿ ಒಂದು ಮಾತು ಅವರಿಗೆ ಆತ್ಮಿಕವಾಗಿ ಅರ್ಥ ಆಗದೆ, ಒಬ್ಬನು ಒಂದು ಮಾತಾಡಿದರೂ ಕೂಡ ದೇವರು ಅವರಿಗೆ 1000 ಮಾತುಗಳನ್ನು ಆತ್ಮಿಕವಾಗಿ ಮಾತಾಡುತ್ತಾನೆ. ವೆನ್ ಯು ಡಿಪೆಂಡ್ ಅಪಾನ್ ದ ಹೋಲಿ ಸ್ಪಿರಿಟ್. ಯಾವಾಗ ನೀವು ಪವಿತ್ರಾತ್ಮನಿಗೆ ಆತುಕೊಂಡಾಗ. ವಿ ಕ್ಯಾನಾಟ್ ಸ್ಪೀಕ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮ ಪಾಸ್ಟ್
ದೇವರು ಏನು ನಮಗೆ ಉಪಕಾರಗಳನ್ನು ಮಾಡಿದನೋ ಅದನ್ನೇ ಮಾತಾಡಬಹುದು. ದೇವರ ವಾಕ್ಯವನ್ನು ನಾವು ಫ್ರೆಶ್ ಆಗಿ ಎವ್ರಿ ಡೇ ನಾವು ಜೀವಿಸಬೇಕು. ಹೇಗೆ ನೀವು ಫ್ರೆಶ್ ಊಟ ಮಾಡುತ್ತೀರಿ, ಫ್ರೆಶ್ ಬ್ರೇಕ್ಫಾಸ್ಟ್ ತಿಂತೀರಿ, ಫ್ರೆಶ್ ಲಂಚ್ ಡಿನ್ನರ್ ಮಾಡ್ತೀರಿ, ಅದೇ ರೀತಿ ನೀವು ಆತ್ಮಿಕವಾಗಿ ಕೂಡ ಫ್ರೆಶ್ ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ, ಫ್ರೆಶ್ ಆಗಿ ನಿಮಗೆ ಕೊಡುತ್ತಾನೆ. ನೀವು ಆತ್ಮಿಕವಾಗಿ ರಿಫ್ರೆಶ್ ಆಗುತ್ತೀರಿ. ನೀವು ಆತ್ಮಿಕವಾಗಿ ರಿಫ್ರೆಶ್ ಆದರೆ ನೀವು ಮೆಂಟಲಿ ರಿಫ್ರೆಶ್ ಆಗುತ್ತೀರಿ, ಶಾರೀರಿಕವಾಗಿ ರಿಫ್ರೆಶ್ ಆಗುತ್ತೀರಿ, ಕುಟುಂಬದಲ್ಲಿ ರಿಫ್ರೆಶ್ ಆಗುತ್ತೀರಿ, ರಿಲೇಷನ್ಶಿಪ್ಪಲ್ಲಿ ರಿಫ್ರೆಶ್ ಆಗುತ್ತೀರಿ. ಇಫ್ ಯು ಆರ್ ನಾಟ್ ಗಿವಿಂಗ್ ಫಸ್ಟ್ ಪ್ಲೇಸ್ ಟು ಗಾಡ್, ಯು ಕೆನಾಟ್, ನೀನು ಆತ್ಮಿಕವಾಗಿ ರಿಫ್ರೆಶ್ ಆಗುವುದಿಲ್ಲ. ಯು ಆರ್ ಇನ್ನೊಂದು ರೀತಿಯ ಬಾಡಿ ಹೋದ ವ್ಯಕ್ತಿಯಾಗಿ ಒಂದು ದಿನ ಅಪ್ ಇರ್ತಿ, ಇನ್ನೊಂದು ದಿನ ಡೌನ್ ಇರ್ತಿ. ನಿನ್ನ ಬಳಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಎಂಥ ವ್ಯಕ್ತಿ ನೀನು ಅಂತ. ನೋ ಒನ್ ಕ್ಯಾನ್ ಪ್ರಿಡಿಕ್ಟ್ ಯು. ಯಾವಾಗ ನೀನು ಮೇಲೆ ಇರ್ತಿ, ಯಾವಾಗ ನೀನು ಕೆಳಗಿರ್ತಿ, ಯಾವಾಗ ನೀನು ಅಪ್ ಡೌನ್ ಇರ್ತಿ. ನೋ, ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ಅಪ್ ಅಂಡ್ ಡೌನ್. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲಕ್ಕೆ ಹೋಗ್ತದೆ. ನನ್ನ ತೀರ್ಮಾನ, ಸ್ಪಿರಿಚುವಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಆಗಿ ದೇವರೊಟ್ಟಿಗೆ ಸಮಯ ಕೊಡು, ಪರ್ಸನಲ್ ಆಗಿ ದೇವರ ವಾಕ್ಯವನ್ನು ನಮಗೋಸ್ಕರ ಓದುವಂಥದ್ದು, ಯಾವ ಮನುಷ್ಯರಿಗೋಸ್ಕರ ಓದುವಂಥದ್ದಲ್ಲ. ನೀವು ಸ್ನಾನ ಮಾಡ್ತೀರಿ, ಯಾರಿಗೋಸ್ಕರ ಸ್ನಾನ ಮಾಡೋದಿಲ್ಲ, ನಿಮಗೋಸ್ಕರ ಸ್ನಾನ ಮಾಡ್ತೀರಿ. ನೀವು ಊಟ ಮಾಡ್ತೀರಿ, ಯಾರಿಗೋಸ್ಕರ ಅಲ್ಲ, ನಿಮಗೋಸ್ಕರ ಊಟ ಮಾಡ್ತೀರಿ. ನೀವು ಪ್ರಾರ್ಥನೆ ಮಾಡ್ತೀರಿ, ಯಾರಿಗೂ ಪ್ಲೀಸ್ ಮಾಡಲಿಕ್ಕೆ ಅಲ್ಲ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಒಬ್ಬರು ನನ್ನ ಹತ್ರ ಕೇಳಿದರು, ನಾವು ಪ್ರಾರ್ಥನೆ ದಿನಲ್ಲೂ ಎವ್ರಿ ಡೇ 1 hour ನಾವು ಇದನ್ನು ಲೈಫ್ ಲಾಂಗ್ ಮಾಡಬೇಕಾ ಅಂತ ಕೇಳಿದರು. ನಾನು ಇಸ ಕೇಳಿದೆ, ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಲೈಫ್ ಲಾಂಗ್ ಬ್ರೇಕ್ಫಾಸ್ಟ್ ಮಾಡಬೇಕಾ? ಲೈಫ್ ಲಾಂಗ್ ನೀವು ಡಿನ್ನರ್ ಮಾಡಬೇಕಾ? ಲೈಫ್ ಲಾಂಗ್ ನೀವು ಲಂಚ್ ಮಾಡಬೇಕಾ? ಯಾಕೆ ಮಾಡ್ತೀರಿ ನೀವು ಲೈಫ್ ಲಾಂಗ್? ಟೆನ್ಷನ್ ಆಗ್ತದೆ ನಿಮಗೆ ಲೈಫ್ ಲಾಂಗ್ ಮಾಡಲಿಕ್ಕಿದೆ ಅಂತ? ನೋ, ನಾನು ಬದುಕಬೇಕಲ್ಲ, ಐ ಆಮ್ ಎಂಜಾಯಿಂಗ್ ಮೈ ಫುಡ್. ಅದೇ ರೀತಿ ಪ್ರಾರ್ಥನೆಯನ್ನು ರಿಲೀಜಿಯಸ್ ಆಗಿ ಮಾಡಬೇಡ್ರಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿ ಮಾಡಬೇಡ್ರಿ. ದೇವರೊಟ್ಟಿಗೆ ಫೆಲೋಶಿಪ್ ಮಾಡಿರಿ, ಆತನೊಟ್ಟಿಗೆ ಎಂಜಾಯ್ ಮಾಡಿರಿ, ಆರಾಧನೆ, ಆತನ ಸಂತೋಷಿಸಿರಿ. ಆ ಮೆಂಟಾಲಿಟಿ ಎಲ್ಲಿವರೆಗೆ ಬರುವುದಿಲ್ಲ, ನೀನು ರೂಲ್ಸ್ ಆಗಿ ಮಾಡುತ್ತಿ, ನೀನು ಫೆಲೋಶಿಪ್ ಆಗಿ ಪ್ರಾರ್ಥನೆ ಮಾಡೋದಿಲ್ಲ, ದೇವರೊಟ್ಟಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ನೀನು ಮಾಡೋದಿಲ್ಲ, ನೀನು ಆ ಪ್ರಾರ್ಥನೆಯಲ್ಲಿ ಎಂಜಾಯ್ ಮಾಡೋದಿಲ್ಲ, ನಿನಗೆ ಅದು ಬರ್ಡನ್ ಆಗ್ತದೆ, ನಿಮಗೆ ನೋವು ಆಗ್ತದೆ, ನಿಮಗೆ ಭಾರ ಆಗ್ತದೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಆತ್ಮಿಕ ಜೀವಿತವನ್ನು ಡಿಸಿಪ್ಲಿನ್ ಮಾಡಿರಿ, ಕ್ರಮಪಡಿಸಿರಿ. ಓಕೆ, ನಾವು ಪ್ರಾರ್ಥನೆ ಮಾಡುವ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವಿನ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ಇಸ್ ಯುವರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಮ್ಮ ನಂಬಿಕೆಯನ್ನು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರಾತ್ಮನ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಫಾದರ್, ವಿ ರಿಜಾಯ್ಸ್ ಓ ಗಾಡ್. ಯಾರೆಲ್ಲ ಕೇಳ್ತಾ ಇದ್ರು ಅವರ ಆತ್ಮಿಕತೆಯಲ್ಲಿ ಉರಿಯಲಿ. ಅವರು ಯಾರಿಗೆ ನೀನು ಈ ಪ್ರಕಟಣೆಗಳನ್ನು ಕೊಟ್ಟಿದ್ದಿ, ರಕ್ಷಣೆಯನ್ನು ಕೊಟ್ಟಿದ್ದಿ, ನಿತ್ಯ ಜೀವನ ಹೊಂದಿದ್ದಾರೆ, ಅದನ್ನು ಅನೇಕರಿಗೆ ಪ್ರಕಟಿಸುವಂತೆ ಅವರು ನಡೆಸಬೇಕಾದರೂ ಪ್ರಾರ್ಥಿಸ್ತೇನೆ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್.